ನಮಸ್ಕಾರ ವಿದ್ಯಾರ್ಥಿಗಳೇ. ಈ ದಿನ 10ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಯನದಲ್ಲಿ ಮುಂದಿನ ಪಾಠಕ್ಕೆ ಹೋಗೋಣಂತೆ. ಇದು ಪರಿಷ್ಕೃತ 2018-19ನೇ ಸಾಲಿನ ಅಧ್ಯಯನ. ಪ್ರಸ್ತುತಿ ವೀರೇಶ್ ಪಿ ಅರಕೇರಿ, ಸಹ ಶಿಕ್ಷಕರು, ಸರ್ಕಾರಿ ಮಾಜಿ ಪುರಸಭೆ ಪ್ರೌಢಶಾಲೆ ದಾವಣಗೆರೆ. ಈ ದಿನ ನಾವು ಅರ್ಥಶಾಸ್ತ್ರ ವಿಭಾಗದ ಮೊದಲನೇ ಅಧ್ಯಾಯವಾದಂತಹ ಅಭಿವೃದ್ಧಿ ಈ ಪಾಠದ ಅಧ್ಯಯನ ಮಾಡೋಣಂತೆ. ಅರ್ಥಶಾಸ್ತ್ರ ಅಧ್ಯಾಯ 1 ಅಭಿವೃದ್ಧಿ. ನಾವು ನಮ್ಮ ಜೀವನದಲ್ಲಿ ನಿರಂತರ ಪ್ರಗತಿ ಸಾಧಿಸಲು ಪ್ರಯತ್ನಿಸ್ತಾ ಇರ್ತೇವೆ. ನಮ್ಮ ಆಸೆ ಆಸಕ್ತಿಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈಡೇರಿಸಿಕೊಂಡು ಹಿಂದಿನಕ್ಕಿಂತಲೂ ಉತ್ತಮವಾಗಿರಲಿಕ್ಕೆ ಬಯಸ್ತೇವೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಅರ್ಥವ್ಯವಸ್ಥೆಯೂ ಸಹ ಜನರಿಗೆ ಲಭ್ಯವಿರುವ ಸರಕು ಸೇವೆಗಳ ಪ್ರಮಾಣವನ್ನು ಹೆಚ್ಚಿಸಿ ಅವರ ಕಲ್ಯಾಣವನ್ನು ಉತ್ತಮಪಡಿಸುವ ಪ್ರಯತ್ನ ಮಾಡುತ್ತಿರುತ್ತದೆ. ಒಂದು ದೇಶದ ಎಲ್ಲರ ಆಸಕ್ತಿಗಳನ್ನು ಈಡೇರಿಸುವ ಸಾಮರ್ಥ್ಯವನ್ನು ವಿಸ್ತರಿಸುವ ಈ ಪ್ರಕ್ರಿಯೆಯನ್ನೇ ಅಭಿವೃದ್ಧಿ ಎಂದು ಕರೆಯುತ್ತಾರೆ. ಅದರಿಂದ ರಾಷ್ಟ್ರದ ಜನರ ಆರ್ಥಿಕ ಆಸಕ್ತಿಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ, ಹಣದುಬ್ಬರಗಳಂತಹ ಅರ್ಥವ್ಯವಸ್ಥೆಯ ಸಮಸ್ಯೆಗಳನ್ನು ನಿಯಂತ್ರಿಸುವುದನ್ನೇ ಆರ್ಥಿಕ ಅಭಿವೃದ್ಧಿ ಎಂದು ಕೂಡ ಕರೆಯುತ್ತಾರೆ. ಅಭಿವೃದ್ಧಿ ಮತ್ತು ಅನಭಿವೃದ್ಧಿಯ ಪರಿಕಲ್ಪನೆ ಬಗ್ಗೆ ತಿಳಿದುಕೊಳ್ಳೋಣಂತೆ. ಮೊದಲನೇದಾಗಿ ಅಭಿವೃದ್ಧಿ. ಅಭಿವೃದ್ಧಿ ಎನ್ನುವ ಪದವು ನಾವು ನಿತ್ಯದ ಬದುಕಿನಲ್ಲಿ ಸಾಮಾನ್ಯವಾಗಿ ಬಳಸುತ್ತಿರುತ್ತೇವೆ. ಯಾವುದೇ ಒಂದು ಕ್ಷೇತ್ರ ಇಲ್ಲವೇ ಯಾವುದೇ ಒಂದು ವ್ಯಕ್ತಿಗಳ ಪ್ರಗತಿಯನ್ನು ಸೂಚಿಸಲು ನಾವು ಸಾಮಾನ್ಯವಾಗಿ ಅಭಿವೃದ್ಧಿ ಪದವನ್ನು ಬಳಸುತ್ತೇವೆ. ಉದಾಹರಣೆಗೆ ಗ್ರಾಮೀಣ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ಮಹಿಳಾ ಅಭಿವೃದ್ಧಿ, ಮಕ್ಕಳ ಅಭಿವೃದ್ಧಿ, ಹೀಗೆ ಬೇರೆ ಬೇರೆ ಅಭಿವೃದ್ಧಿ ಎನ್ನುವ ಪದವನ್ನು ಬಳಸುತ್ತೇವೆ. ಹಾಗೆಯೇ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯನ್ನು ನಾವು ಆರ್ಥಿಕ ಅಭಿವೃದ್ಧಿ ಎಂದು ಗುರುತಿಸುತ್ತೇವೆ. ಅಂದರೆ ಆರ್ಥಿಕ ಅಭಿವೃದ್ಧಿ ಒಂದು ಸಂಕೀರ್ಣ ವಿದ್ಯಮಾನವಾಗಿದ್ದು ಅದನ್ನು ಸರಳವಾಗಿ ಅರ್ಥೈಸಲು ಬರುವುದಿಲ್ಲ. ಅದನ್ನು ಸ್ವಲ್ಪ ಸಂಕೀರ್ಣವಾಗಿರೋದ್ರಿಂದ ಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಅವರ ಪ್ರಕಾರ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆಯೇ ಆರ್ಥಿಕ ಅಭಿವೃದ್ಧಿಯಾಗಿದೆ. ಈ ವ್ಯಾಖ್ಯಾನದಲ್ಲಿ 3 ಅಂಶಗಳನ್ನು ಅವರು ಹೇಳ್ತಾರೆ. ಅವೆಂದರೆ, ಮೊದಲನೇದು, ಅಭಿವೃದ್ಧಿ ಎನ್ನುವುದು ಒಂದು ಪ್ರಕ್ರಿಯೆ. ಆರ್ಥಿಕ ಅಭಿವೃದ್ಧಿ ಅನ್ನೋದು ಒಂದು ಪ್ರಕ್ರಿಯೆ ಅದು. ಎರಡನೇದಾಗಿ, ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳವನ್ನು ಅವರು ಆರ್ಥಿಕ ಅಭಿವೃದ್ಧಿ ಅಂತ ಕರೀತಾರೆ. ಇನ್ನು ಮೂರನೇ ಅವರ ವಾಕ್ಯದ ಅಂಶ ಅಂತ ಹೇಳಿದ್ರೆ ದೀರ್ಘಾವಧಿಯಲ್ಲಿ ಹೆಚ್ಚಳ. ಈ 3 ಅಂಶಗಳನ್ನು ಸೇರಿಸಿಕೊಂಡು ಅವರು ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಅನ್ನೋದನ್ನು ಗುರುತಿಸ್ತಾರೆ. ಈಗ ಒಂದೊಂದೇ ನೋಡೋಣಂತೆ. ಮೊದಲನೇದಾಗಿ, ಒಂದು ಪ್ರಕ್ರಿಯೆ. ಆರ್ಥಿಕ ಅಭಿವೃದ್ಧಿ ಎನ್ನುವುದು ಒಂದು ಪ್ರಕ್ರಿಯೆ. ಇಲ್ಲಿ ಪ್ರಕ್ರಿಯೆ ಎಂಬ ಪದವು ಉತ್ಪಾದನಾಂಗಗಳ ಪೂರೈಕೆ ಮತ್ತು ಸರಕು ಸೇವೆಗಳ ಬೇಡಿಕೆಯಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಅಂದರೆ ಅದಕ್ಕೂ ವ್ಯತ್ಯಾಸ ಇದೆ. ಅದನ್ನು ಒಂದು ಪ್ರಕ್ರಿಯೆ ಅಂತ ಕರೀತಾರೆ. ಉದಾಹರಣೆ ಹೇಳ್ತಾರೆ, ಉತ್ಪಾದನಾಂಗಗಳ ಪೂರೈಕೆಯು ಹೊಸ ಸಂಪನ್ಮೂಲಗಳ ಶೋಧ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಬಂಡವಾಳ ಸಂಚಯನ, ಜನಸಂಖ್ಯೆಯ ಬೆಳವಣಿಗೆ, ಉತ್ತಮ ತಾಂತ್ರಿಕತೆಯ ಕಾರಣಗಳಿಂದಾಗಿ ಬದಲಾವಣೆ ಹೊಂದುತ್ತಾ ಇರುತ್ತದೆ. ಅದೇ ರೀತಿ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಲಕ್ಷಣಗಳು, ಅದರ ಬದಲಾವಣೆ, ವರಮಾನದ ಮಟ್ಟ ಹಾಗೂ ಅದರ ಹಂಚಿಕೆಯಲ್ಲಿನ ಬದಲಾವಣೆ, ಜನರ ಅಭಿರುಚಿಗಳಲ್ಲಿನ ಬದಲಾವಣೆ ಮುಂತಾದವುಗಳಿಂದಾಗಿ ಸರಕುಗಳ ಬೇಡಿಕೆಯಲ್ಲೂ ಕೂಡ ಬದಲಾವಣೆ ಉಂಟಾಗ್ತಿರುತ್ತದೆ. ಈ ಬದಲಾವಣೆಗಳು ರಾಷ್ಟ್ರೀಯ ವರಮಾನದ ಹೆಚ್ಚಳಕ್ಕೆ ಪೂರಕವಾಗಿದೆ. ಇದನ್ನು ನಾವು ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ಅಂದರೆ ನಾವು ಬೇಡುವ ಸರಕು ಸೇವೆಗಳು ಮತ್ತು ಉತ್ಪಾದನಾಂಗಗಳ ಹೆಚ್ಚಳ, ಇವೆರಡರಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಇದನ್ನು ನಾವು ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇ ಅವರ ಕಲ್ಪನೆಯ ಎರಡನೇ ಮುಖ್ಯ ಪರಿಕಲ್ಪನೆ, ರಾಷ್ಟ್ರೀಯ ವರಮಾನವು ಒಂದು ರಾಷ್ಟ್ರದ ಅವಧಿಯಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ. ನೈಜ ರಾಷ್ಟ್ರೀಯ ವರಮಾನ ಅಂದರೆ ರಾಷ್ಟ್ರೀಯ ವರಮಾನವು ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಇದು ಆರ್ಥಿಕ ಅಭಿವೃದ್ಧಿಯ ಮಾಪನದ ಪ್ರಮುಖ ಸಾಧನ. ರಾಷ್ಟ್ರೀಯ ವರಮಾನ ಹೆಚ್ಚಾಗಿದ್ದಷ್ಟು ಅಭಿವೃದ್ಧಿ ಹೆಚ್ಚಾಗುತ್ತದೆ. ಆದರೆ ಇವರು ಹೇಳಿರೋದು ಇಲ್ಲಿ
ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ ಅಂತ. ಅಂದರೆ ಇಲ್ಲಿ ನೈಜ ಎಂಬ ಪದದ ಮೇಲೆ ಹೆಚ್ಚು ಒತ್ತು ನೀಡಿದ್ದು ಅದು ಜನರ ಕೊಳ್ಳುವ ಶಕ್ತಿಯನ್ನು ಬಿಂಬಿಸುತ್ತದೆ. ನೈಜ ವರಮಾನ, ರಾಷ್ಟ್ರೀಯ ವರಮಾನ ಅಂದರೆ ನಿಜವಾದ ಜನರ ಕೊಳ್ಳುವ ಶಕ್ತಿಯ ಹೆಚ್ಚಳ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಗುರುತಿಸಬೇಕು ಅಂತ. ಸಮಯ ಕಳೆದ ಹಾಗೆ ಬೆಲೆಗಳು ಏರುವುದು ನಮಗೆಲ್ಲ ಗೊತ್ತಿರೋ ವಿಚಾರ. ಈ ಏರಿದ ಬೆಲೆಗಳಲ್ಲಿ ನಾವು ಸರಕು ಸೇವೆಗಳ ಮೌಲ್ಯಮಾಪನ ಮಾಡಿದಾಗ ಆ ಮೌಲ್ಯಗಳು ನಮ್ಮ ವರಮಾನದಷ್ಟೇ ಏರಿದೆಯೋ ಅಥವಾ ಕಡಿಮೆ ಏರಿದೆಯೋ ಎನ್ನುವ ಆಧಾರದಲ್ಲಿ ನೈಜ ರಾಷ್ಟ್ರೀಯ ವರಮಾನ ನಾವು ಗುರುತಿಸ್ತೇವೆ. ಸಮಯ ಕಳೆದ ಹಾಗೆ ಬೆಲೆಗಳು ಏರೋದು ನಮ್ಗೆ ಗೊತ್ತಾಗಿದೆ. ಈ ಏರಿದ ಬೆಲೆಗಳಲ್ಲಿ ನಾವು ಸರಕು ಸೇವೆಗಳ ಮೌಲ್ಯಮಾಪನ ಮಾಡಿ ನಮಗೆ ಏರಿದ ವರಮಾನಕ್ಕೂ ಮತ್ತು ಬೆಲೆಗಳ ಏರಿತಕ್ಕೂ ವ್ಯತ್ಯಾಸವನ್ನು ಗುರುತಿಸಿ ನೈಜ ರಾಷ್ಟ್ರೀಯ ವರಮಾನವನ್ನು ನಾವು ಗುರುತಿಸ್ತೇವೆ. ಉದಾಹರಣೆಗೆ, ನಮ್ಮ ವೇತನದ 100 ಪಟ್ಟು 100% ನಮ್ಮ ವೇತನ ಹೆಚ್ಚಾದರೆ ಸರಕು ಸೇವೆಗಳ ಬೆಲೆಗಳು ಎಷ್ಟು ಏರಿದೆ? 50%, 50% ಅಷ್ಟು ಏರಿದೆ ಅಂದರೆ ನೈಜ ಕೊಳ್ಳುವ ಶಕ್ತಿ ನಮ್ಮದು 100% ಹೆಚ್ಚಾಗಿಲ್ಲ, 50% ಮಾತ್ರ ಹೆಚ್ಚಾಗಿದೆ. ಉದಾಹರಣೆಗೆ ನಾವು ಗುರುತಿಸ್ಬೋದು. ಅಂದರೆ ನಮಗೆ 10,000 ವೇತನ ಇದ್ದರೆ ನಮಗೆ 100% ಅಂದರೆ ಇನ್ನೂ 10,000 ವೇತನ ಹೆಚ್ಚಾದರೆ ಅದರಂತೆ ನಮ್ಮ ಸರಕು ಸೇವೆಗಳ ಮೌಲ್ಯವೂ ಕೂಡ ಜಾಸ್ತಿ, ಬೆಲೆಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ನಮ್ಮ ನೈಜ ಕೊಳ್ಳುವ ಶಕ್ತಿ ಎಷ್ಟಿದೆ, ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಇದನ್ನು ನಾವು ನೈಜ ರಾಷ್ಟ್ರೀಯ ವರಮಾನ ಅಂತ ಕರೀತಿದ್ದಾರೆ ಅವರು. ಅಂದರೆ ಬೆಲೆಗಳು 50% ರೈಸ್ ಆದರೆ ನಮಗೆ ರೈಸ್ ಆದಂತಹ ಹೆಚ್ಚಳವಾದಂತಹ 100% ವೇತನ ಅಲ್ಲಿ 50% ನೈಜವಾಗಿ ಏರಿಕೆ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಗುರುತಿಸ್ತೇವೆ. ಇನ್ನು ಮೂರನೇದಾಗಿ ದೀರ್ಘಾವಧಿಯ ಹೆಚ್ಚಳ. ಈಗ ಪ್ರಕ್ರಿಯೆ ಆಯಿತು, ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ ಆಯಿತು. ಇನ್ನು ಮೂರನೇದಾಗಿ ಆರ್ಥಿಕ ಅಭಿವೃದ್ಧಿಯ ಮತ್ತೊಂದು ಮುಖ್ಯ ಅಂಶ ಅಂದರೆ ದೀರ್ಘಾವಧಿಯ ಹೆಚ್ಚಳ. ಮೇಲೆ ಸೂಚಿಸಿದ ನೈಜ ವರಮಾನವು ದೀರ್ಘಾವಧಿಯವರೆಗೆ ಅಂದರೆ ಸುಮಾರು 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಹೆಚ್ಚಳವಾಗಬೇಕು. ಅಲ್ಪಾವಧಿಯ ಹೆಚ್ಚಳಗಳು ಅಭಿವೃದ್ಧಿ ಎಂದು ಪರಿಗಣಿತವಾಗುವುದಿಲ್ಲ. ಈ ಮೊದಲು ತಿಳಿಸಿದ ಬೇಡಿಕೆಯ ಸಂರಚನೆ ಮತ್ತು ಉತ್ಪಾದನಾಂಗಗಳ ಪೂರೈಕೆಗಳಲ್ಲಿನ ಬದಲಾವಣೆಯು ನಿರಂತರ ಪ್ರಕ್ರಿಯೆಯಾದಾಗ ಮಾತ್ರ ಅಭಿವೃದ್ಧಿಯು ದೀರ್ಘಾವಧಿಯದ್ದಾಗಿರುತ್ತದೆ. 3 ಅಂಶಗಳ ಆಧಾರದ ಮೇಲೆ ಅರ್ಥಶಾಸ್ತ್ರಜ್ಞರು ದೇಶದ ನೈಜ ಆರ್ಥಿಕ ಅಭಿವೃದ್ಧಿಯನ್ನು ಗುರುತಿಸುತ್ತಾರೆ. ಇನ್ನು ಮುಂದೆ ಹೋಗೋಣಂತೆ. ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಅವರ ಪ್ರಕಾರ ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳ ಎಂದು ವಿವರಿಸಿದ್ದಾರೆ. ಅಂದರೆ ಆರ್ಥಿಕ ಕಲ್ಯಾಣವು ಜನರು ಬಳಸುವ ಸರಕು ಸೇವೆಗಳ ಮೊತ್ತವೇ ಆಗಿದೆ. ಅದರ ಆರ್ಥಿಕ ಕಲ್ಯಾಣದ ಹೆಚ್ಚಳವು ಇನ್ನೊಂದು ಅರ್ಥದಲ್ಲಿ ಬಡತನದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುವುದನ್ನು ಸೂಚಿಸುವುದರಿಂದ ಅಭಿವೃದ್ಧಿಯನ್ನು ದೀರ್ಘಾವಧಿಯವರೆಗೆ ನಿರಂತರವಾಗಿ ಬಡತನದ ಪ್ರಮಾಣ ಕಡಿಮೆ ಮಾಡಿ ಒಂದು ರಾಷ್ಟ್ರವನ್ನು ಸ್ವಪೋಷಕ ಬೆಳವಣಿಗೆ ಎಡೆಗೆ ಕೊಂಡೊಯ್ಯುವುದೇ ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿ ಎಂದು ಅವರು ಗುರುತಿಸಿದ್ದಾರೆ ಮತ್ತು ವ್ಯಾಖ್ಯಾನಿಸಿದ್ದಾರೆ. ಆದರೆ ಕಾಲಾನಂತರದಲ್ಲಿ ಅಭಿವೃದ್ಧಿಯ ಉದ್ದೇಶಗಳು ವಿಸ್ತೃತಗೊಂಡಿದ್ದು ಈಗ ನಾವು ಪ್ರತಿಯೊಬ್ಬರಿಗೂ ಪ್ರಯೋಜನ ದೊರಕುವಂತಹ ಒಳಗೊಳ್ಳುವ ಅಭಿವೃದ್ಧಿ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದರೆ ಸಮನ್ವಯ ಅಭಿವೃದ್ಧಿ. ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದಾರೆ. ಅದರಲ್ಲಿ ಇದು ಒಂದು ಒಳಗೊಳ್ಳುವ ಅಭಿವೃದ್ಧಿ ಅಥವಾ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಅಥವಾ ಇನ್ನೊಂದು ಅರ್ಥ ಸಮನ್ವಯ ಅಭಿವೃದ್ಧಿ, ಅಂದರೆ ಎಲ್ಲರನ್ನೂ ಸೇರಿಕೊಂಡು ಬೆಳೆಯುವ ಅಭಿವೃದ್ಧಿ ಅಂತ ಹೇಳ್ತಾರೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ಪರಿಸರವನ್ನು ಮುಂದಿನ ಪೀಳಿಗೆಯವರಿಗಾಗಿಯೂ ಸಂರಕ್ಷಿಸಿ ಪ್ರಯೋಜನ ನೀಡುವಂತಹ ನಿರಂತರ ಅಭಿವೃದ್ಧಿಯು ಕುರಿತಾಗಿಯೂ ಕೂಡ ಮಾತನಾಡಿದ್ದಾರೆ. ಈಗ ಒಳಗೊಳ್ಳುವ ಅಭಿವೃದ್ಧಿ ಅಂದರೆ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಅಂತ ಒಂದಾಯಿತು. ಆಮೇಲೆ ಪರಿಸರವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆ ಕೊಡಬೇಕಾದಂತಹ ನಿರಂತರ ಅಭಿವೃದ್ಧಿ ಎನ್ನುವ ವ್ಯಾಖ್ಯಾನದಲ್ಲೂ ಕೂಡ ಕರೀತಾರೆ. ಆದ್ದರಿಂದ ಅಭಿವೃದ್ಧಿಯ ಉದ್ದೇಶಗಳು ವರಮಾನದ ಹೆಚ್ಚಳ, ಬಡತನ, ನಿರುದ್ಯೋಗ, ಅಸಮಾನತೆ ಇಳಿಕೆ, ಪರಿಸರದ ಸಂರಕ್ಷಣೆ ಅಷ್ಟೇ ಅಲ್ಲದೆ ಜನರ ಕಲ್ಯಾಣವನ್ನು ಕೂಡ ಹೆಚ್ಚಿಸುವುದು ಎಂದು ಹೇಳಬಹುದು. ಪ್ರಥಮ ಹಂತದಲ್ಲಿ ಅಮೆರಿಕ, ಕೆನಡಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ನ ದೇಶಗಳನ್ನು ಮುಂದುವರೆದಂಥವು. ನಂತರದಲ್ಲಿ 1950ರ ನಂತರದಲ್ಲಿ ಸಿಂಗಾಪುರ, ಹಾಂಗ್ಕಾಂಗ್, ಮಲೇಷ್ಯಾ, ಚೀನಾ ಹಾಗೂ ಇನ್ನೂ ಹಲವು ರಾಷ್ಟ್ರಗಳ ವರಮಾನವು ದೀರ್ಘಾವಧಿ ಏರಿಕೆ ಕಂಡಿದ್ದರಿಂದ ಇವುಗಳನ್ನು ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ವರ್ಗೀಕರಿಸಲಾಗಿದೆ. ಇನ್ನೊಂದು ಪರಿಕಲ್ಪನೆ
ಅನಾಭಿವೃದ್ಧಿ. ಅನಾಭಿವೃದ್ಧಿ ಎಂಬ ಪದವು ಹಿಂದುಳಿದ, ಅಭಿವೃದ್ಧಿ ಹೊಂದದೇ ಇರುವ ನಿಶ್ಚಲ ಸ್ಥಿತಿಯನ್ನು ಸೂಚಿಸುತ್ತದೆ. ಇಂತಹ ದೇಶಗಳಲ್ಲಿ ಒಟ್ಟಾರೆ ಉತ್ಪಾದನೆ ಕಡಿಮೆ ಇದ್ದು ಜನಸಂಖ್ಯೆ ಅಪಾರವಾಗಿರುವುದರಿಂದ ತಲಾ ವರಮಾನವು ಬಹಳ ಕಡಿಮೆ ಇರುತ್ತದೆ. ಸಂಯುಕ್ತ ರಾಷ್ಟ್ರದ ಪ್ರಕಾರ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಪಶ್ಚಿಮ ಯುರೋಪಿನ ರಾಷ್ಟ್ರಗಳಿಗಿಂತ ಕಡಿಮೆ ನೈಜ ತಲಾ ವರಮಾನ ಹೊಂದಿರುವ ರಾಷ್ಟ್ರಗಳೇ ಅನಭಿವೃದ್ಧಿ ರಾಷ್ಟ್ರಗಳು. ಇಲ್ಲಿ ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಸಿದಂತೆ ತಲಾ ವರಮಾನದ ಕಡಿಮೆ ಇರುವುದೇ ಅನಾಭಿವೃದ್ಧಿಯಾಗಿದೆ. ಆದರೆ ಈ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನು ಮತ್ತು ಆ ದಿಸೆಯಲ್ಲಿ ಅವುಗಳ ಪ್ರಯತ್ನವನ್ನು ಗಮನಿಸಿ ಅವುಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಎಂದು ಕರೆಯಲಾಗಿದೆ. ವಿಶ್ವ ಬ್ಯಾಂಕು ತನ್ನ ಜಾಗತಿಕ ಅಭಿವೃದ್ಧಿ ವರದಿಯಲ್ಲಿ ರಾಷ್ಟ್ರಗಳನ್ನು ಅಧಿಕ, ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದ ರಾಷ್ಟ್ರಗಳೆಂದು ವರ್ಗೀಕರಿಸಿ ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದ ರಾಷ್ಟ್ರಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೆಂದು ಕರೆಯುತ್ತದೆ. ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ಒಂದು ಮುಂಚೂಣಿ ರಾಷ್ಟ್ರವಾಗಿದ್ದು 1990ರ ನಂತರದಲ್ಲಿ ವರಮಾನದಲ್ಲಿ ಗಣನೀಯ ಹೆಚ್ಚಳವನ್ನು ನಾವು ಸಾಧಿಸಿದ್ದನ್ನು ನಾವು ಕಾಣಬಹುದು. ಅಭಿವೃದ್ಧಿಯ ಸೂಚಿಗಳು. ಹಾಗಾದರೆ ಒಂದು ದೇಶ ಅಭಿವೃದ್ಧಿ ಹೊಂದಿದೆಯೋ ಅಥವಾ ಹೊಂದುತ್ತಿದೆಯೋ ಅಥವಾ ಹಿಂದುಳಿದೆಯೋ ಎನ್ನುವುದನ್ನು ಗುರುತಿಸುವುದು ಹೇಗೆ? ಆರ್ಥಿಕ ಅಭಿವೃದ್ಧಿಯ ಮಾಪನ ಮಾಡುವುದು ಹೇಗೆ? ಹಲವು ಅರ್ಥಶಾಸ್ತ್ರಜ್ಞರು ವರಮಾನವನ್ನು ಒಂದು ಪ್ರಮುಖ ಮಾನದಂಡವಾಗಿ ಬಳಸಿದ್ದರೆ ಇನ್ನೂ ಹಲವಾರು ಜನರು ಆದಾಯೇತರ ಮಾನದಂಡಗಳನ್ನು ಅಭಿವೃದ್ಧಿಯ ಸೂಚಿಗಳು ಎಂದು ಗುರುತಿಸಿದ್ದಾರೆ. ವರಮಾನ ಸೂಚಿಗಳು. ಇಲ್ಲಿ ಬಳಸುವ ವರಮಾನವು ರಾಷ್ಟ್ರೀಯ ವರಮಾನವಾಗಿದ್ದು ಇದು ಈ ಮೊದಲೇ ತಿಳಿಸಿದ ಹಾಗೆ ರಾಷ್ಟ್ರದಲ್ಲಿ ವಾಸಿಸುವ ಎಲ್ಲ ಜನರ ಒಟ್ಟು ವರಮಾನವಾಗಿದೆ. ವರಮಾನ ಹೆಚ್ಚಾದಂತೆ ಅಭಿವೃದ್ಧಿಯ ಮಟ್ಟ ಕೂಡ ಹೆಚ್ಚಾಗುತ್ತದೆ. ಆದರೆ ರಾಷ್ಟ್ರೀಯ ವರಮಾನದ ಜೊತೆಗೆ ಜನಸಂಖ್ಯೆಯ ಹೆಚ್ಚಳವೂ ಕಂಡುಬಂದರೆ ಅದು ರಾಷ್ಟ್ರೀಯ ಪ್ರಗತಿಯ ವಾಸ್ತವ ಚಿತ್ರಣ ನೀಡುವುದಿಲ್ಲ. ಆದ್ದರಿಂದ ವಿಭಿನ್ನ ವರಮಾನ ಮತ್ತು ಜನಸಂಖ್ಯೆಗಳುಳ್ಳ ರಾಷ್ಟ್ರಗಳ ಅಭಿವೃದ್ಧಿಯ ಹೋಲಿಕೆ ಮಾಡುವುದಕ್ಕೆ ರಾಷ್ಟ್ರೀಯ ವರಮಾನ ಸೂಕ್ತವಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ತಲಾ ವರಮಾನವನ್ನು ಅಭಿವೃದ್ಧಿಯ ಮಾನದಂಡವಾಗಿ ಸಾಮಾನ್ಯವಾಗಿ ಬಳಕೆ ಮಾಡಲಾಗುತ್ತದೆ. ತಲಾ ವರಮಾನವು ಒಂದು ದೇಶದ ಜನರ ಸರಾಸರಿ ವರಮಾನವಾಗಿದ್ದು ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವ ಅಂಕಿಯಾಗಿದೆ. ಎಂದರೆ ರಾಷ್ಟ್ರದ ಎಲ್ಲ ಜನರು ವರಮಾನವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಅಂಶವನ್ನೇ ಸರಾಸರಿ ಅಂಕಿ ಅಂಶವನ್ನೇ ನಾವು ತಲಾ ವರಮಾನ ಎಂದು ಕರೆಯುತ್ತೇವೆ. ತಲಾ ವರಮಾನವು ಒಂದು ಬಹು ಜನಪ್ರಿಯ ಮಾನದಂಡವಾಗಿದ್ದರೂ ಅದು ಜನರ ನಡುವಿನ ವರಮಾನ ಹಂಚಿಕೆಯನ್ನು ಸರಿಯಾಗಿ ತೋರಿಸುವುದಿಲ್ಲ. ಅಲ್ಲದೆ ಈ ತಲಾ ವರಮಾನದಲ್ಲಿ ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ ಮತ್ತು ಇತರ ಸಾಮಾಜಿಕ ಅಂಶಗಳ ಲಭ್ಯತೆಯನ್ನು ಪರಿಗಣಿಸಿರುವುದಿಲ್ಲ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸೂಕ್ತವಾಗಿ ಅಳೆಯಬಹುದಾದಂಥ ಪರ್ಯಾಯ ಮಾಪನಗಳ ರಚನೆಗೆ ತಜ್ಞರು ಪ್ರಯತ್ನಿಸುತ್ತಿದ್ದು ಮಾನವ ಅಭಿವೃದ್ಧಿ ಸೂಚ್ಯಂಕ ಇವುಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿದೆ. ಬನ್ನಿ, ಮಾನವ ಅಭಿವೃದ್ಧಿ ಸೂಚ್ಯಂಕ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದನ್ನು ನೋಡೋಣಂತೆ. ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶವು ಜನರ ಕಲ್ಯಾಣವೇ ಆಗಿದೆ. ಜನರ ಯೋಗಕ್ಷೇಮವೇ ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಎಂದು ಹೇಳುತ್ತಾರೆ. ಅಭಿವೃದ್ಧಿಯು ಜನರಿಗೆ ಘನತೆಯುತ ಜೀವನ ನಡೆಸಲು ಸಹಾಯ ಮಾಡಬೇಕು. ಅದು ಕನಿಷ್ಠ ಅವಶ್ಯಕತೆಗಳಾದ ಆಹಾರ, ವಸತಿ, ಬಟ್ಟೆ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ, ಶುದ್ಧ ಕುಡಿಯುವ ನೀರು, ಶುದ್ಧ ಗಾಳಿ, ಸ್ವಚ್ಛ ಪರಿಸರ ಒದಗಿಸುವುದನ್ನು ಸೂಚಿಸಬೇಕು. ಕೇವಲ ವರಮಾನ ಹೆಚ್ಚಳದಿಂದ ಮಾತ್ರ ಇವೆಲ್ಲವೂ ಸಾಧ್ಯವಿಲ್ಲ. ಅಮರ್ತ್ಯ ಸೇನ್, ಭಾರತದ ಅರ್ಥಶಾಸ್ತ್ರಜ್ಞರಾದಂತಹ ಅಮರ್ತ್ಯ ಸೇನ್ ಅವರ ಚಿಂತನೆಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದ ಮಹಬೂಬ್ ಉಲ್ ಹಕ್ ಅವರು ಮಾನವರು ಘನತೆಯುತ ಜೀವನ ನಡೆಸಲು ಬೇಕಾಗಿರುವ ಅತ್ಯಂತ ಮಹತ್ವದ ಅಂಶಗಳನ್ನು ಸುದೀರ್ಘವಾದ ಆರೋಗ್ಯಯುತ ಜೀವನ ನಡೆಸುವುದು ಅತ್ಯಂತ ಮಹತ್ವದ ಅಂಶಗಳನ್ನು ಗುರುತಿಸಿದ್ದಾರೆ. ಅವುಗಳಲ್ಲಿ ಇವು 3: ಸುದೀರ್ಘವಾದ ಆರೋಗ್ಯಯುತ ಜೀವನ ನಡೆಸುವುದು, ಜ್ಞಾನವಂತರಾಗಿರುವುದು ಮತ್ತು ಜೀವನಕ್ಕೆ ಅವಶ್ಯಕತೆ ಇರುವ ಕನಿಷ್ಠ ಸೌಲಭ್ಯಗಳನ್ನು ಖರೀದಿಸಲು ಅವಶ್ಯಕತೆ ಇರುವ ವರಮಾನದ ಪ್ರಮಾಣ ಹೊಂದಿರುವುದು ದೇಶದ ಅಭಿವೃದ್ಧಿ ಸೂಚಕ ಎಂದು ತಿಳಿಸಿದ್ದಾರೆ. ಇದನ್ನೇ ಅಮರ್ತ್ಯ ಸೇನ್ ಅವರು ಮಾನವ ಅಭಿವೃದ್ಧಿ ಎಂದು ಕರೆದಿದ್ದಾರೆ. ಅವರ ಪ್ರಕಾರ ಮಾನವನ ಸಾಮರ್ಥ್ಯಗಳನ್ನು ವಿಸ್ತರಿಸುವ ಪ್ರಕ್ರಿಯೆಯೇ ಮಾನವ ಅಭಿವೃದ್ಧಿ.
ಮಾನವರು ಬಯಸುವ ಪ್ರಮುಖ ಸಾಮರ್ಥ್ಯಗಳೆಂದರೆ ಆರೋಗ್ಯ, ಶಿಕ್ಷಣ ಮತ್ತು ವರಮಾನ. ಮಾನವರಿಗೆ ಅತ್ಯಂತ ಬೇಕಾದ ಅಂಶಗಳೆಂದರೆ ಈ ಮೂರು: ಆರೋಗ್ಯ, ಶಿಕ್ಷಣ ಮತ್ತು ವರಮಾನ. ಹಾಗಾದರೆ ಮಾನವ ಅಭಿವೃದ್ಧಿಯನ್ನು ಅಳೆಯುವುದು ಹೇಗೆ? ಯಾವ ದೇಶದ ಮಾನವರು ಯಾವ ದೇಶ ಅತಿ ಹೆಚ್ಚು ಹಿಂದುಳಿದಿದೆ ಎಂದು ಅಳೆಯುವುದನ್ನು ಹೇಗೆ ಅಳೆಯುತ್ತಾರೆ ಎನ್ನುವುದನ್ನು ನೋಡೋಣಂತೆ. ವಿಶ್ವಸಂಸ್ಥೆಯ ಅಭಿವೃದ್ಧಿಯ ಕಾರ್ಯಕ್ರಮ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ವಿಭಾಗವು ಈ ಚಿಂತನೆಗಳನ್ನು ಬಳಸಿಕೊಂಡು ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂಬ ಹೊಸ ಮಾನದಂಡವನ್ನು ರಚಿಸಿ ರಾಷ್ಟ್ರಗಳ ಪ್ರಗತಿಯನ್ನು ಮಾಪನ ಮಾಡುತ್ತಿದೆ. ಪ್ರಮುಖ ಸಾಮರ್ಥ್ಯಗಳನ್ನು ಅಳೆಯಬಹುದಾದ ಸೂಚಿಗಳನ್ನು ಬಳಸಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ರಚಿಸಲಾಗಿದೆ. ಆರೋಗ್ಯವನ್ನು ವ್ಯಕ್ತಿಗಳ ಜೀವಿತಾವಧಿ, ಶಿಕ್ಷಣವನ್ನು ಸಾಕ್ಷರತೆಯ ಪ್ರಮಾಣ ಹಾಗೂ ಖರೀದಿ ಶಕ್ತಿಯನ್ನು ತಲಾವರ್ಮಾನ ಬಳಸಿಕೊಂಡು ಅಳೆಯಲಾಗುತ್ತದೆ. ವಿಶ್ವಸಂಸ್ಥೆಯವರು ಈ ಮೂರನ್ನು ಬಳಸಿಕೊಂಡು ದೇಶದ ಅಭಿವೃದ್ಧಿ, ಮಾನವನ ಅಭಿವೃದ್ಧಿಯನ್ನು ಸೂಚಿಸುವಂಥ ಒಂದು ಸೂಚ್ಯಂಕವನ್ನು ರಚಿಸಿದ್ದಾರೆ. ಈ ಕೆಳಗಿನ ಚಿತ್ರದ ಮೂಲಕ ನಾವು ಅದನ್ನು ಗುರುತಿಸಬಹುದು. ಇದು ಮೂರು ರೀತಿಯ ಆಯಾಮಗಳ ಅಂದರೆ ಶಿಕ್ಷಣ, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ, ಈ ಮೂರು ಆಯಾಮಗಳನ್ನ ಗುರುತಿಸಿ ಮಾನವ ಅಭಿವೃದ್ಧಿ ಹೊಂದಿದಾನೋ ಇಲ್ಲ ಅನ್ನೋದನ್ನು ತಿಳಿಯುತ್ತಾರೆ. ಈ ಮೂರು ಆಯಾಮಗಳಿಗೆ 4 ಸೂಚಕಗಳನ್ನು ನಿರ್ಧರಿಸಲಾಗಿದೆ. ಈ ಮುಂದೆ ನಾವು ನೋಡುತ್ತೇವೆ. ನಿರೀಕ್ಷಿತ ಜೀವಿತಾವಧಿಯು, ಇಲ್ಲಿ ನೋಡಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ನಿರೀಕ್ಷಿತ ಜೀವಿತಾವಧಿಯು ಒಂದು ದೇಶದಲ್ಲಿರುವ ಜನರು ಜೀವಿಸುವ ಸರಾಸರಿ ಆಯಸ್ಸು ಆಗಿದೆ. ಅಂದರೆ ಒಂದು ದೇಶದಲ್ಲಿ ಜನರು ಬದುಕುವ ಸರಾಸರಿ ಆಯಸ್ಸು. ಪೌಷ್ಟಿಕ ಆಹಾರ, ಆರೋಗ್ಯ, ನೈರ್ಮಲ್ಯ, ಸ್ವಚ್ಛ ಪರಿಸರ ಮುಂತಾದ ಲಭ್ಯತೆಯು ನಿರೀಕ್ಷಿತ ಜೀವಿತಾವಧಿಯನ್ನು ನಿರ್ಧರಿಸುತ್ತದೆ. ಯಾವ ದೇಶದಲ್ಲಿ ಪೌಷ್ಟಿಕ ಆಹಾರ, ನೈರ್ಮಲ್ಯ, ಸ್ವಚ್ಛತೆ ಇರುತ್ತೋ ಆ ದೇಶ ಮುಂದುವರೆದಿದೆ ಎನ್ನುವುದು ಇದರ ಕಾನ್ಸೆಪ್ಟ್. ನೆಕ್ಸ್ಟ್, ಎರಡನೇದಾಗಿ ಶಿಕ್ಷಣದ ಮಟ್ಟವು ರಾಷ್ಟ್ರದ ಪ್ರಗತಿಗೆ ಸೂಚಕವಾಗಿದ್ದು, ರಾಷ್ಟ್ರದ ಶಿಕ್ಷಣದ ಸಾಧನೆಯನ್ನು 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಪೂರ್ಣಗೊಳಿಸಿದ ಶಿಕ್ಷಣದ ಅವಧಿ ಹಾಗೂ 5 ವರ್ಷದ ಮಕ್ಕಳು ಪಡೆಯಬಹುದಾದ ಶಿಕ್ಷಣದ ಅವಧಿಯನ್ನು ಬಳಸಿ ಮಾಪನ ಮಾಡಲಾಗುತ್ತದೆ. ಎರಡನೇ ಆಯಾಮ ನೋಡೋಣಂತೀಗ. ಶಿಕ್ಷಣ ಇಲ್ಲಿ ಕಾಣುತ್ತೆ, ಇದು ಶಿಕ್ಷಣ. ಈ ಶಿಕ್ಷಣ ಅಂದ್ರೆ ಅರ್ಥ, ದೇಶದ ಶಿಕ್ಷಣ ಅಂದ್ರೆ ಅರ್ಥ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್. 25 ವರ್ಷದವರೆಗೂ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಸ್ಕೂಲಿಗೆ ಹೋಗ್ತಾನೆ ಮತ್ತು ಹುಟ್ಟಿದ ಮಗು 5 ವರ್ಷದ ಮಗು ಮುಂದೆ ಅವರು ಕಲಿಯಬಹುದಾದ ಶಿಕ್ಷಣದ ಅವಧಿ ಎಷ್ಟು ಎನ್ನುವುದನ್ನು ಗುರುತಿಸಿ ಆ ದೇಶದಲ್ಲಿ ಶಿಕ್ಷಣದ ಸ್ಥಿತಿ ಹೇಗಿದೆ ಅಂತ ಗುರುತಿಸ್ತೀವಿ. ಯಾವ ದೇಶದಲ್ಲಿ ಇದು ಜಾಸ್ತಿ ಇದೆಯೋ ಅದು ಮುಂದುವರೆದಂಥದ್ದು, ಕಡಿಮೆ ಇದೆಯೋ ಅದು ಹಿಂದುಳಿದ ದೇಶ ಎಂಬುದನ್ನು ಈ ಸೂಚಿ ತೋರಿಸುತ್ತದೆ. ಮೂರನೇದಾಗಿ ಲಿವಿಂಗ್ ಸ್ಟ್ಯಾಂಡರ್ಡ್, ಜೀವನ ಮಟ್ಟ. ಅದೇ ರೀತಿ ತಲಾವರಮಾನ ಬಳಸಿ ಜೀವನ ಮಟ್ಟವನ್ನು ನಾವು ಅಳೆಯಲಾಗುತ್ತದೆ. ಈ ಮೂರು ಸೂಚಿಗಳ ಸರಾಸರಿಯೇ ಮಾನವ ಅಭಿವೃದ್ಧಿ ಸೂಚ್ಯಂಕ. ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದರೆ ಈ ಮೂರು ವಿಷಯಗಳ ಸರಾಸರಿ. ಯಾವುದಿದು ಮೂರು? 1 ಆರೋಗ್ಯ, 2 ಶಿಕ್ಷಣ, 3 ತಲಾವರ್ಮಾನ ಅಥವಾ ಜೀವನ ಮಟ್ಟ, ಜನರ ಜೀವನ ಮಟ್ಟ. ಈ ಮೂರನ್ನು ಸೇರಿಸಿ ಸರಾಸರಿ ನೋಡಿದರೆ ಆ ದೇಶದ ಮಾನವ ಅಭಿವೃದ್ಧಿ ಸೂಚ್ಯಂಕ ತಿಳಿಯುತ್ತದೆ. ಆ ದೇಶ ಮುಂದುವರಿದಿದೆಯೋ ಅಥವಾ ಹಿಂದುಳಿದೆಯೋ ಅನ್ನೋದು ತಿಳಿಯುವುದು ಈ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೇಲೆ. ಹೀಗೆ ಲೆಕ್ಕ ಹಾಕಲಾದ ಸೂಚ್ಯಂಕವನ್ನು ಬಳಸಿಕೊಂಡು ನೀವು ಪ್ರತಿಯೊಂದು ಸೂಚಿಯ ಪ್ರಗತಿಯನ್ನಲ್ಲದೆ ಒಟ್ಟಾರೆ ಸೂಚ್ಯಂಕದ ಪ್ರಗತಿಯನ್ನು ಅಳೆಯಬಹುದಾಗಿದ್ದು, ರಾಷ್ಟ್ರಗಳ ನಡುವಿನ ಮಾನವ ಅಭಿವೃದ್ಧಿಯ ಸೂಚನೆಯ ಹೋಲಿಕೆಯನ್ನು ಕೂಡ, ವ್ಯತ್ಯಾಸವನ್ನು ಕೂಡ ನಾವು ನೋಡಬಹುದು. 2014ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕವು 0.586 ರಷ್ಟಿತ್ತು ಹಾಗೂ ಲೆಕ್ಕ ಹಾಕಲಾದ 187 ರಾಷ್ಟ್ರಗಳ ಪೈಕಿ ನಮ್ಮ ದೇಶ 135ನೇ ಸ್ಥಾನದಲ್ಲಿತ್ತು. ಭಾರತವು UNDPಯ ವರ್ಗೀಕರಣದ ಅನುಸಾರ ಮಧ್ಯಮ ಮಟ್ಟದ ಮಾನವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಮೂಹದಲ್ಲಿ ಬರುತ್ತದೆ. ಅಮೆರಿಕ, ಜಪಾನ್ ಅಂತಹ ರಾಷ್ಟ್ರಗಳು ಮುಂದುವರಿದ ರಾಷ್ಟ್ರಗಳ ಪೈಕಿ ಬಂದರೆ ಮಧ್ಯಮ ಮಟ್ಟದ ಅಭಿವೃದ್ಧಿಯಲ್ಲಿ ಭಾರತ ಬರುತ್ತದೆ. ಈ ಚಿತ್ರದಲ್ಲಿ ತೋರಿಸಿದಂತೆ 2012ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕವು 0.54 ಇದ್ದು 186 ರಾಷ್ಟ್ರಗಳ ಪೈಕಿ ನಮ್ಮ ದೇಶ 136ನೇ ಸ್ಥಾನದಲ್ಲಿತ್ತು. ಸೂಚ್ಯಂಕದ ಈ 0.554 ಮೌಲ್ಯವು 65.8 ವರ್ಷಗಳ ನಿರೀಕ್ಷಿತ ಜೀವಿತಾವಧಿ, ನಮ್ಮ ದೇಶದಲ್ಲಿ
ಒಬ್ಬ ವ್ಯಕ್ತಿ ನಿರೀಕ್ಷಿತ ಜೀವಿತಾವಧಿ 65.8 ವರ್ಷ. ಇದನ್ನು ನಾವು ಆರೋಗ್ಯಕ್ಕೆ ಲೆಕ್ಕ ಹಾಕ್ತಿದ್ವಿ. ನೆಕ್ಸ್ಟ್ ಇನ್ನು ಶಿಕ್ಷಣಕ್ಕೆ ಲೆಕ್ಕ ಹಾಕಿದರೆ 4.4 ವರ್ಷಗಳ ಸರಾಸರಿ ಅವಧಿಯ ಶಿಕ್ಷಣ ನಮ್ಮ ದೇಶದ ಜನರಿಗೆ ಸಿಗ್ತಾ ಇದೆ. ಇದು ಬಹಳ ಕಡಿಮೆ ಆಯಿತು. ಹಾಗೂ ಕೊನೆಯದಾಗಿ ಮಾನವನ ಜೀವನ ಮಟ್ಟವನ್ನು ನೋಡೋದಾದರೆ $3,203 ತಲಾ ವರಮಾನ ಎಲ್ಲರಿಗೂ ಸರಾಸರಿಯಾಗಿ ಫಲಿತವಾಗ್ತಿದೆ. ಈ 3 ಅಂಶಗಳು ಇನ್ನೊಮ್ಮೆ ಹೇಳ್ತೀನಿ. ಸೂಚ್ಯಂಕದ 0.554 ಮೌಲ್ಯವು ಸರಾಸರಿಯಾಗಿದೆ. ಎದು ಸರಾಸರಿ ಆರೋಗ್ಯ 65.8 ವರ್ಷಗಳ ನಿರೀಕ್ಷಿತ ಜೀವಿತಾವಧಿ, 4.4 ವರ್ಷಗಳ ಸರಾಸರಿ ಶಾಲಾ ಕಲಿಕೆಯ ಅವಧಿ ಮತ್ತು $3,203 ತಲಾ ವಾರ್ಷಿಕ ವರಮಾನದ ಸರಾಸರಿಯನ್ನು ನಾವು ಅಭಿವೃದ್ಧಿ ಸೂಚ್ಯಂಕ ಅಂತ ಕಾಣ್ತೀವಿ. ಈ ಅಭಿವೃದ್ಧಿ ಸೂಚ್ಯಂಕ 0.554 ಆಗಿದೆ 2012ರಂತೆ. 1980 ಹಾಗೂ 2012ರ ಅವಧಿಯಲ್ಲಿ ಮಾನವ ಅಭಿವೃದ್ಧಿಯ ಎಲ್ಲ ಅಂಶಗಳು ಸುಧಾರಣೆಯಾಗಿದ್ದು, ಭಾರತ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕವು 0.334ರಿಂದ 0.554ಕ್ಕೆ ಏರಿಕೆಯಾಗಿದೆ. ಆದರೆ ಮೊದಲ 10 ರಾಷ್ಟ್ರಗಳ ಸಾಧನೆಯನ್ನು ಗಮನಿಸಿದಾಗ ಭಾರತದ ಈ ಸಾಧನೆ ಅಂದರೆ 0.0554 ಸಾಧನೆ ಬಹಳ ಕಡಿಮೆ ಇದೆ. ಹಾಗಾದರೆ ಮೊದಲ 10 ರಾಷ್ಟ್ರಗಳನ್ನು ಅದರ ಅಂಕಿಅಂಶಗಳನ್ನು ನೋಡೋಣಂತೆ. ಇಲ್ಲಿ ನೋಡಿ, ಟಾಪ್ 10. ನಾರ್ವೆ ದೇಶ ಪ್ರಪಂಚದಲ್ಲಿ ಅತ್ಯಂತ HDIಯಲ್ಲಿ ಮುಂದಿರತಕ್ಕಂಥ ದೇಶ. ನಾರ್ವೆ 0.955, ಆಸ್ಟ್ರೇಲಿಯಾ 0.938, ಅಮೇರಿಕಾ 0.937, ನೆದರ್ಲ್ಯಾಂಡ್ 0.921, ಜರ್ಮನಿ 0.920. ಈ ರೀತಿ ಇದೆ. ಭಾರತ ಆ ರಾಷ್ಟ್ರಗಳ ಪೈಕಿ 136ನೇ ಸ್ಥಾನದಲ್ಲಿದೆ. ಲಿಂಗ ಸಂಬಂಧಿ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವ ಮಹಿಳೆಯರು ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರದಲ್ಲಿ ದುಡಿಯುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಆದರೆ ಅವರಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಸಮಾನತೆಯನ್ನು ಒದಗಿಸಿಕೊಡಬೇಕಾದದ್ದು ನಮ್ಮ ಎಲ್ಲ ನಾಗರಿಕರ ಕರ್ತವ್ಯವಾಗಿದೆ. ಭಾರತ ಸಂವಿಧಾನವು ಮಹಿಳೆಯರಿಗೆ ಪುರುಷರಷ್ಟೇ ಸ್ವಾತಂತ್ರ್ಯ, ಸಮಾನತೆ ಮತ್ತು ಅವಕಾಶಗಳನ್ನು ನೀಡಿದೆ. ಆದರೆ ಮಹಿಳೆಯರ ವಿರುದ್ಧವೂ ಇನ್ನೂ ಹಲವಾರು ತಾರತಮ್ಯಗಳು, ಹಿಂಸೆಯ ಘಟನೆಗಳು ಮೇಲಿನ ಮೇಲೆ ವರದಿಯಾಗಿರುತ್ತಿರುವುದನ್ನು ನಾವು ಗಮನಿಸಿದ್ದೇವೆ. ಮಹಿಳೆಯರು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಲ್ಲಿ ಸಮಾನ ಪಾಲುದಾರರಾಗಿಲ್ಲ. ಆದ್ದರಿಂದ ಸದ್ಯ ಇರುವ ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡುವುದು ನಮ್ಮ ಆದ್ಯತೆಯಾಗಬೇಕು. ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯಗಳ ಹಲವು ಆಯಾಮಗಳನ್ನು ನಾವು ನೋಡಬಹುದು. ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯನ್ನು ಲಿಂಗ ಅನುಪಾತವೆಂದು ಕರೆಯಲಾಗಿದೆ. ಪ್ರತಿ 1000 ಪುರುಷರಿಗೆ ಒಂದು ದೇಶದಲ್ಲಿ ಇರುವ ಮಹಿಳೆಯರ ಸಂಖ್ಯೆಯನ್ನು ಲಿಂಗ ಅನುಪಾತವೆಂದು ಕರೆಯುತ್ತಾರೆ. ಇದು ಸ್ಥೂಲವಾಗಿ ಒಂದು ಸಮಾಜದಲ್ಲಿ ಮಹಿಳೆಯರ ಸ್ಥಾನವನ್ನು ತಿಳಿಸುತ್ತದೆ. ನಮ್ಮ ದೇಶದಲ್ಲಿನ ಒಟ್ಟಾರೆ ಮಹಿಳೆಯರ ವಿರುದ್ಧದ ತಾರತಮ್ಯದ ಕಾರಣಗಳಿಂದಾಗಿ 2011ರ ಜನಗಣತಿಯ ಪ್ರಕಾರ ಭಾರತ ದೇಶದ ಲಿಂಗ ಅನುಪಾತವು ಕೇವಲ 1000 ಪುರುಷರಿಗೆ 945 ಮಹಿಳೆಯರು ಇರುವುದು ಬಹಳಷ್ಟು ಕೆಟ್ಟ ಸಂಗತಿ. ಇನ್ನೂ ಹೆಚ್ಚಿನ ಆಘಾತಕಾರಿ ಅಂಶವೆಂದರೆ ಈ ಮಹಿಳೆಯರಲ್ಲಿ 6 ವರ್ಷದ ಒಳಗಿನ ಮಕ್ಕಳು ಈಗಿರುವ ಲಿಂಗಾನುಪಾತಕ್ಕಿಂತಲೂ ಕಡಿಮೆ ಇರೋದನ್ನು ನಾವು ನೋಡಬಹುದು. ಅದೇ ರೀತಿ 2011ರ ಜನಗಣತಿ ಪ್ರಕಾರ ಮಹಿಳೆಯರ ಸಾಕ್ಷರತಾ ಪ್ರಮಾಣ 65.46 ಆದರೆ ಪುರುಷರ ಸಾಕ್ಷರತಾ ದರ 82.14 ಇದ್ದಿದ್ದು. ಇಂದಿಗೂ ಸಹ ಜನರು ಮಹಿಳೆಗೆ ಶಿಕ್ಷಣ ಅವಶ್ಯವಿಲ್ಲವೆಂದು ನಂಬುವುದರಿಂದ ಹಾಗೂ ಇನ್ನೂ ಹಲವೆಡೆ ಮಹಿಳೆಯರ ಶಿಕ್ಷಣಕ್ಕೆ ಸೂಕ್ತ ಸೌಲಭ್ಯಗಳು ಇರದಿರುವುದರಿಂದ ಈ ತಾರತಮ್ಯಗಳು ಇನ್ನೂ ಹೆಚ್ಚಾಗುತ್ತಿವೆ. ಇನ್ನು ಮಹಿಳೆಯರ ಉದ್ಯೋಗದ ಪರಿಸ್ಥಿತಿ ಗಮನಿಸಿದರೆ ಇವರು ಪ್ರಮುಖವಾಗಿ ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿದ್ದು, ಅಂದರೆ ಕೃಷಿ, ಕಟ್ಟಡ ನಿರ್ಮಾಣ, ಸಣ್ಣ ಉದ್ಯಮಿಗಳು, ಗೃಹ ಕೈಗಾರಿಕೆಗಳು ಇಂತಹ ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿದ್ದು ಅವರಿಗೆ ಪುರುಷರಿಗಿಂತ ಕಡಿಮೆ ಪ್ರಮಾಣದ ಕೂಲಿ ನೀಡಲಾಗುತ್ತದೆ. ಮೇಲಾಗಿ ಅವರು ಸಂಪಾದಿಸಿದ ಹಣವನ್ನು ಖರ್ಚು ಮಾಡುವ ಸ್ವಾತಂತ್ರ್ಯವೂ ಕೂಡ ಅವರಿಗೆ ಇಲ್ಲ. ಅಲ್ಪ ಶಿಕ್ಷಣದ ಕಾರಣದಿಂದಾಗಿ ಮಹಿಳೆಯರು ಉತ್ತಮ ಹುದ್ದೆಗಳಲ್ಲಿ ಮತ್ತು ಅಧಿಕ ಸಂಬಳ ಇರುವ ಹುದ್ದೆಗಳಲ್ಲಿ ಇರುವುದು ಅಪರೂಪ. ಬಹಳಷ್ಟು ಮನೆಗಳಲ್ಲಿ ಮಹಿಳೆಯರ ಊಟದ ಪಾಳಿಯ ಕೊನೆಯದಾಗಿದ್ದು ಗಂಡ ಮತ್ತು ಮಕ್ಕಳು
ಊಟ ಮಾಡಿದ ನಂತರ ಮಿಕ್ಕಿದ ಅಡುಗೆಯನ್ನು ಅವರು ಊಟ ಮಾಡಬೇಕಾದ ಪರಿಸ್ಥಿತಿ ಇದೆ. ಇದರಿಂದಾಗಿ ಅವಳು ಅಪೌಷ್ಟಿಕತೆಗೆ ತುತ್ತಾಗಿ ಹಲವಾರು ರೋಗಗಳಿಗೆ ಈಡಾಗುತ್ತಾಳೆ. ಒಂದೆಡೆ ಅಪೌಷ್ಟಿಕತೆ, ಮತ್ತೊಂದೆಡೆ ಅಧಿಕ ಕೆಲಸದ ಒತ್ತಡದಿಂದ ಅವಳು ಅನಾರೋಗ್ಯಕ್ಕೆ ಒಳಗಾದರೂ ಪುರುಷರು ಅದನ್ನು ನಿರ್ಲಕ್ಷಿಸುತ್ತಾರೆ. ಅದರಲ್ಲೂ ಗರ್ಭಿಣಿಯರ ಆರೋಗ್ಯವು ಕೆಟ್ಟರೆ ಅದು ಹುಟ್ಟುವ ಮಕ್ಕಳ ಆರೋಗ್ಯವನ್ನು ಬಾಧಿಸುತ್ತದೆ. ಈ ಕಾರಣಗಳಿಂದಾಗಿ ಭಾರತದಲ್ಲಿ ತಾಯಂದಿರ ಮರಣ ಅಂದರೆ ಗರ್ಭಿಣಿಯಾಗಿದ್ದಾಗ ಮತ್ತು ಹೆರಿಗೆಯ ಸಮಯದಲ್ಲಿ ತಾಯಂದಿರ ಮರಣ ಪ್ರಮಾಣ, 1 ವರ್ಷದ ಒಳಗಿನ ಶಿಶುಗಳ ಮರಣ ಪ್ರಮಾಣ ಮತ್ತು 5 ವರ್ಷ ಒಳಗಿರುವ ಮಕ್ಕಳ ಮರಣ ಪ್ರಮಾಣ ಭಾರತದಲ್ಲಿ ಅಧಿಕವಾಗಿದೆ. ತಾಯಿಯ ಗರ್ಭದಲ್ಲಿರುವಾಗಲೇ ಹೆಣ್ಣು ಭ್ರೂಣಗಳನ್ನು ಪತ್ತೆ ಹಚ್ಚಿ ಹತ್ಯೆ ಮಾಡುವ ಕೆಟ್ಟ ಪರಂಪರೆಯು ಕೂಡ ಭಾರತದಲ್ಲಿ ಇತ್ತೀಚೆಗೆ ಬೆಳೆಯುತ್ತಿದೆ. ಇದರಿಂದಾಗಿ ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಲಿಂಗಾನುಪಾತ ಕುಸಿಯುತ್ತಿದೆ. ರಾಜಕೀಯ ಸಂಸ್ಥೆಗಳಲ್ಲಿ ಅಂದರೆ ಸ್ಥಳೀಯ ಸಂಸ್ಥೆಗಳು, ಪಂಚಾಯಿತಿ ಮತ್ತು ಪೌರ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಮೀಸಲಾಗಿರಿಸಿದ್ದರೂ ಅವರ ಇರುವಿಕೆಯು ಹಲವು ಬಾರಿ ಅವಗಣನೆಗೆ ಒಳಗಾದರೆ ಇನ್ನು ಹಲವು ಸಮಯದಲ್ಲಿ ಅವರ ಧ್ವನಿಯನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಹೀಗಾಗಿ ಲಿಂಗ ತಾರತಮ್ಯ ಮುಂದಿರುವುದನ್ನು ನಾವು ಇಂದಿಗೂ ನೋಡುತ್ತೇವೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿ ಅವರ ಸಬಲೀಕರಣವನ್ನು ಸಾಧಿಸಲು ಮಹಿಳಾ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಲಾಗಿದೆ. ಒಂದು ಸ್ವಸಹಾಯ ಸಮೂಹವು 20 ಸಮಾನ ಮನಸ್ಕ ಮಹಿಳೆಯರ ಒಂದು ಸಂಘವಾಗಿರುತ್ತದೆ. ಸದಸ್ಯರು ತಮ್ಮಲ್ಲಿರುವ ಅಲ್ಪ ಪ್ರಮಾಣದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಬಾಹ್ಯ ಸಹಾಯವನ್ನು ಪಡೆದು ವ್ಯವಹಾರ ಆರಂಭಿಸಿ ವರಮಾನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಲೆಕ್ಕ ನಿರ್ವಹಣೆ, ಬ್ಯಾಂಕಿನ ಜೊತೆ ವ್ಯವಹಾರ, ವರಮಾನ ಸೃಷ್ಟಿಸುವಂತಹ ಉದ್ಯೋಗಗಳ ಕುರಿತು ಅವರಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ಸ್ವಸಹಾಯ ಸಮೂಹಗಳು ಮಹಿಳೆಯರ ವರಮಾನ ಮತ್ತು ಉಳಿತಾಯಗಳ ವೃದ್ಧಿಗೆ ಕಾರಣವಾಗಿದೆ ಅಲ್ಲದೆ ಅವರು ತಮ್ಮ ಇಚ್ಛಾನುಸಾರ ಖರ್ಚು ಮಾಡುವುದಕ್ಕೂ ಅನುವು ಮಾಡಿಕೊಟ್ಟಿದೆ. ಇದರಿಂದಾಗಿ ಮಹಿಳೆಯರ ಘನತೆ ಹಾಗೂ ಸ್ವಾಯತ್ತತೆ ಹೆಚ್ಚುತ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಬಲೀಕರಣವನ್ನು ಈ ಹಿಂದೆ ಅವರಿಗೆ ನಿರಾಕರಿಸಲಾದ ಜೀವನದ ಮಹತ್ವದ ಆಯ್ಕೆಗಳನ್ನು ಮಾಡುವ ಸಾಮರ್ಥ್ಯವನ್ನು ವಿಸ್ತರಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಬಹುದು. ಅದು ಜನರಲ್ಲಿ ಶಕ್ತಿ ತುಂಬುವ ಒಂದು ಪ್ರಕ್ರಿಯೆ ಕೂಡ ಹೌದು. ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟಲು ಹಲವಾರು ಕಾನೂನು ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಸಮಾನ ವೇತನ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಚುನಾಯಿತ ಸಂಸ್ಥೆಗಳಲ್ಲಿ ಮೀಸಲಾತಿಯಂತಹ ಕ್ರಮಗಳನ್ನು ಸರ್ಕಾರವು ಕೈಗೊಂಡಿದೆ. ಇವುಗಳು ಮಹಿಳೆಯರನ್ನು ಅಭಿವೃದ್ಧಿಯ ಮುಖ್ಯ ವಾಹಿನಿಗೆ ತರುವಲ್ಲಿ ಖಂಡಿತವಾಗಿಯೂ ಸಹಾಯ ಮಾಡುತ್ತಿದೆ. ನಮಸ್ಕಾರ.